ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ತುಂಬಾ ರುಚಿಕರವಾದ ಹಾಗೆ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಏನಪ್ಪ ಅಂದರೆ ಈರುಳ್ಳಿ ಚಿತ್ರಾನ್ನ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಈರುಳ್ಳಿ ಚಿತ್ರಾನ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಪಾತ್ರೆ ಇನ್ನೇನೋ ಕಾದಾಗಿದೆ ಅಂದಮೇಲೆ ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ತುಂಬಾ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋಬೇಕು. ಹಾಗೆ ಒಂದು ಹಿಡಿಯಷ್ಟು ಹಸಿ ಶೇಂಗಾನ ಹಾಕ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ ಹಾಗೆ ಹಸಿ ಶೇಂಗಾ ಸಂಪೂರ್ಣವಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಮಾಡಿ ಇಟ್ಕೊಂಡಿರುವಂತಹ ಬಿಸಿ ಅನ್ನನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಮಾಡಿರುವಂತಹ ಅನ್ನ ಹಾಗೆ ಒಗ್ಗರಣೆ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೊನೆಯ ಹಂತದಲ್ಲಿ ಇದಕ್ಕೆ ನಾವು ಪುಟಾಣಿ ಪುಡಿ ಕೂಡ ಹಾಕ್ತಾ ಇದ್ದೀವಿ. ಅದೇ ಈ ರೈಸ್ಗೆ ತುಂಬಾ ಟೇಸ್ಟ್ ಕೊಡುವಂಥ ಒಂದು ಪದಾರ್ಥ ಆಗಿರುತ್ತೆ. ಇದು ನಮ್ಮ ಅಜ್ಜಿ ಮಾಡುವಂತಹ ತುಂಬ ಸ್ಪೆಷಲ್ ರೆಸಿಪಿ ಆಗಿರುತ್ತೆ. ಈ ರೆಸಿಪಿ ನಮ್ಮ ಅಜ್ಜಿ ಏನಾದರೂ ಮನೇಲಿ ಮಾಡಿದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀವಿ. ಖಂಡಿತವಾಗಿ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಏನಕ್ಕಂದರೆ ತುಂಬಾ ಸಖತ್ತಾಗಿ ಬರುತ್ತೆ. ಹಾಗೆ ಬರೀ 5 ನಿಮಿಷದಲ್ಲಿ ಈ ರೈಸ್ನ ಮಾಡ್ಕೋಬೋದು. ನೀವು ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಥವಾ ಲಂಚ್ ಬಾಕ್ಸ್ಗೆ ಲೇಟಾಗಿ ಎದ್ದಿದ್ರಿ, ಏನಾದರೂ ಇಮಿಡಿಯೇಟ್ ಮಾಡಬೇಕು ಅಂತ ಅನ್ಸ್ಕೊಂಡಿದ್ರೆ ಈ ರೆಸಿಪಿನ ಮಾಡಿ ದಿಢೀರಂತ ಆಗುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ, ಇದೇ ಪುಟಾಣಿ ಪುಡಿ ಅಥವಾ ಹುರಿಗಡಲೆ ಪುಡಿ ಅಂತ ಅಂತಾರೆ ಬೆಂಗಳೂರು ಸೈಡೆಲ್ಲ. ಇದನ್ನು ಹಾಕಿ ಒಂದು ಸರಿ ಕಲಿಸ್ಕೊಂಡ್ರೆ ಆಗೋಯಿತು. ಒಗ್ಗರಣೆಗೆಲ್ಲ ಮಾಡಿದಾಗ ಹಾಕ್ತೀವಲ್ಲ ಅದೇ ಪುಡಿ ಇದು. ತುಂಬ ಸಖತ್ತಾಗಿ ಬರುತ್ತೆ. ತುಂಬ ಸಿಂಪಲ್ ರೆಸಿಪಿ, ಜಾಸ್ತಿ ಮಸಾಲ ಎಲ್ಲ, ಸಿಂಪಲ್ ಮಸಾಲ. ಹಾಗೆ ಬರೀ ಈರುಳ್ಳಿ ಮತ್ತು ಶೇಂಗಾ ಕೂಡ ಆಪ್ಷನಲ್, ನೀವು ಹಾಕೋಬೋದು ಇಲ್ಲ ಬಿಡ್ಬೋದು. ಆದರೆ ನಮ್ಮ ಕಡೆ ಎಲ್ಲ ಶೇಂಗಾ ಇಲ್ಲದೆ ಅಡುಗೆ ಮಾಡೋದಿಲ್ಲ, ಹಾಗಾಗಿ ಶೇಂಗಾನ ಹಾಕ್ತಾಯಿದ್ದೀವಿ. ಇವತ್ತು ಮಾಡ್ತಿರೋದು ನಮ್ಮ ಅಜ್ಜಿನೇ. ನೋಡಿ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ತಿನ್ನಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇಷ್ಟೊಂದು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮಾಡುವಂತಹ ಈರುಳ್ಳಿ ಚಿತ್ರಾನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.